ನೀವು ನಿನ್ನೆ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ. SITಗೆ ಕಂಪ್ಲೇಂಟ್ ಕೊಟ್ಟ್ರಿ, ಆಮೇಲೆ ಅಲ್ಲಿಂದ ಅವರು ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ಗೆ ನೀವು ಕಂಪ್ಲೇಂಟ್ ಕೊಡಬೇಕು ಅಂತ. ಅಂದರೆ ನೀವೊಂದು ಶವ ಹೂತಾಕೋದನ್ನು ನೋಡಿದ್ದೀರಿ ಧರ್ಮಸ್ಥಳ ಗ್ರಾಮದಲ್ಲಿ ಅನ್ನುವ ವಿಚಾರಕ್ಕೆ ಸಂಬಂಧಿಸಿದಂತೆ ಇವತ್ತು SIT ಅಧಿಕಾರಿಗಳು ಅಂದರೆ SIT ಕಚೇರಿಯಲ್ಲಿ ನಿಮ್ಮ ಅರ್ಜಿಯನ್ನು ಸ್ವೀಕರಿಸಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಬಂದಿದೆ. ಏನು ವಿಷಯ ಸರ್, ಏನಾಯಿತು? ಸರ್ 4/8/2025 ಅಂದರೆ ನಿನ್ನೆ ನಾನು ಧರ್ಮಸ್ಥಳ ಪೊಲೀಸ್ ಠಾಣೆ ಅನ್ನೋದು ಪ್ರಕರಣ ದಾಖಲು ಮಾಡಿದೆ. ಅಂದರೆ NCR ಮಾಡಿದರು. ಇವತ್ತು ನೋಡಿದ್ರೆ ಸಾಯಂಕಾಲ ಒಂದು 7 ಗಂಟೆ ಹೊತ್ತಿಗೆ DGP ಹಾಗೂ IGP ಇವರಿಂದ ಈ ಪ್ರಕರಣವನ್ನು ಈಗಿನ ಧರ್ಮಸ್ಥಳ ಗ್ರಾಮಕ್ಕೆ ಸಂಬಂಧಿಸಿದಂಥ SIT ತಂಡಕ್ಕೆ ವರ್ಗಾವಣೆ ಮಾಡಿ ಎಂಬ ಒಂದು ಆದೇಶವನ್ನು ನೀಡಿದ್ದಾರೆ. ಅದೊಂದು ಸಂತೋಷದ ವಿಷಯ. ಇವಾಗ SIT ತಂಡದವರು ನಮ್ಮನ್ನು ಕರೆದರೆ ಆದಷ್ಟು ಬೇಗ ಹೋಗಿ ಅವರಿಗೆ ಅದರ ದಾಖಲೆಯನ್ನು ನೀಡಿ ನಮ್ಮ ಹೆಣ್ಣು ಮಕ್ಕಳ ಅಸ್ಥಿಪಂಜರ ಸಿಗುವುದು ಎಂಬ ಜಾಗವನ್ನು ಅಗದು ತೀವ್ರ ಕೆಲಸವನ್ನು ಪ್ರಾರಂಭ ಮಾಡಿಸ್ಬೇಕು ಸರ್. ಏನಂತ ದೂರು ಕೊಟ್ಟಿದ್ದೀರಿ ಸರ್ ನೀವು? ಅದೇ ಸರ್, ಒಂದು 13ರಿಂದ 15 ವರ್ಷದ ಹೆಣ್ಣು ಮಗಳನ್ನು ಊತಾಕಿರೋ ನೋಡಿರೋದು. ಆ ಊತಾಗಿ ನೋಡು ಅವತ್ತಿಂದಲೇ ಇದನ್ನು ಮುಂದೊಂದು ಯಾವತ್ತಾದ್ರೂ ಟೈಮ್ ಸಿಗುವಾಗ ಒಳ್ಳೆಯ ಅಧಿಕಾರಿ ಬಂದರೆ ನಾನು ಅದನ್ನು ಹೇಳ್ತೀನಿ ಅಂತ ಹೇಳ್ತಿರೇ ಇದ್ದೆ. ಇದರ ಹಿಂದೆ ಒಂದು 2 ವರ್ಷ ಹಿಂದೆ ನಾನು 2-3 ವರ್ಷ ಹಿಂದೆ ವೀಡಿಯೋನು ಮಾಡಿದೆ. ಅದೇ ಸ್ಪಾಟ್ನಿಂದ ವೀಡಿಯೋ ಮಾಡಿದೆ. ಒಳ್ಳೆಯ ಅಧಿಕಾರಿಯವರು ಬಂದರೆ ಈ ಪ್ರಕರಣವನ್ನು ನಾನು ಅವರ ಗಮನಕ್ಕೆ ತರ್ತೀನಿ ಅಂತೇಳಿ ಅದಕ್ಕೆ ತಕ್ಕಂತೆ ಇವಾಗ ಒಂದು SIT ತಂಡ ಬಂತು. ಆ ಒಂದು ಪ್ರಕರಣವನ್ನು ಆ SIT ಮುಂದೆ ಇಡ್ತಾ ಇದ್ದೀನಿ ಸರ್. ಯಾರು ಸರ್ ಊತಾಕುವಾಗ ಯಾರು ಸಾಕ್ಷಿಯೆಲ್ಲ ಇದ್ದರು? ಸಾಕ್ಷಿ ಒಂದು ಹೇಳಿದಲ್ಲ 4-5 ಜನ ಇದ್ದಾರೆ ಸರ್ ಟೋಟಲ್. ಸರ್, ಊತಾಕುವಾಗ ಪೊಲೀಸ್ ಅಧಿಕಾರಿ ಇದ್ದರು ಅನ್ನುವಂಥದ್ದು ಹೇಳಿದ್ರಿ ನೀವು. ಅದು ಅವರು ಈಗಲೂ ಧರ್ಮಸ್ಥಳ ಠಾಣೆಯಲ್ಲಿ ಇದ್ದಾರಾ ಅಲ್ಲ ಬೇರೆ ಕಡೆ ಏನಾದರೂ? ಅದೆಲ್ಲ ಒಂದು ಠಾಣೆಯಲ್ಲಿ ಅಲ್ಲೊಂದು ಜೀವಂತವಾಗಿದ್ದಾರೆ ಸರ್. ಅವರು ಎಲ್ಲೋ ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲೋ ಇದ್ದಾರೆ ಸರ್ ಜೀವಂತವಾಗಿ. ಅದೇ ತನಿಖೆ ಸಂದರ್ಭದಲ್ಲಿ ನಾವು ಹೇಳ್ತೀವಿ ಯಾರು ಏನೆಂಬುದು. ಅದು ಅವರ SIT ಬಿಟ್ಟರು ವಿಚಾರಣೆ. ಅವರು ವಿಚಾರಿಸಬೇಕು, ಕೇಳಬೇಕು. ಅವರಿಗೆ ಬಿಟ್ಟಿರೋ ವಿಷಯ ಸರ್ ಅದು. ಸರ್, ಆದಷ್ಟು ಬೇಗ ನಿನ್ನೆ ಕಂಪ್ಲೇಂಟ್ ಕೊಟ್ಟಿದ್ದು ಆದಷ್ಟು ಫಾಸ್ಟಾಗಿ SIT ತಂಡದವರು ಈ ಕೇಸನ್ನು ತೊಗೊಂಡಿದ್ದಾರೆ. ಇದೇ ಥರ ಎಲ್ಲರೂ ಕೂಡ ಮುಂದೆ ಬರಬೇಕು ಅಂತ ನೀವು ಹೇಳ್ತೀರಾ ಸರ್? ಪ್ರತಿಯೊಬ್ಬರಿಗೆ ಅದನ್ನು ಹೇಳ್ತಾರೆ. ನೊಂದವರು ಪ್ರತಿಯೊಬ್ಬರು ಮುಂದೆ ಬರಬೇಕಂತ ಹೇಳ್ತಾ ಇದ್ದೀವಿ. ಇವತ್ತೇ ನನಗೆ ಇನ್ನೊಂದು ಕರೆ ಬಂತು ಬೆಂಗಳೂರು ರಾಜಾಜಿನಗರ ಕಡೆಯಿಂದ. 1999ರಲ್ಲಿ ಧರ್ಮಸ್ಥಳಕ್ಕೆ ಮದುವೆ ಆಗಲಿಕ್ಕೆ ಇಬ್ಬರು ಬಂದಿದ್ದರು. ಆನಂತರ ಇಂದಿನ ತನಕ ಅವರು ತಿರುಗಿ ಬಂದಿಲ್ಲ. ಆ ನೋವಿಂದ ಅವರ ತಂದೆ ತಾಯಿನೂ ಮರಣ ಹೊಂದಿದ್ದಾರೆ ಅಂತ ಇವತ್ತು ಬಂದಾಗ ಮಾಹಿತಿ ಬಂತು. ನಾನು ಬೆಂಗಳೂರು ಹೋಗಬೇಕಿತ್ತು. ಆದರೆ ಈ ಒಂದು ಆದೇಶ ಆದ ಹಿನ್ನೆಲೆಯಲ್ಲಿ ನಾನು ಊರಲ್ಲಿ ಉಳ್ಕೊಂಡಿದ್ದೀನಿ ಸರ್. ಈ ರೀತಿಯಾಗಿ ತುಂಬ ವಿಷಯಗಳಾಗಿದೆ ಸರ್. ಪ್ರತಿಯೊಬ್ಬರಿಗೆ ನಾನು ಹೇಳ್ತೇನೆ, ಬನ್ನಿ ದೂರು ಕೊಡಿ. ಇವಾಗ ಅವರು ಆಗಿರುವಾಗ ಅಷ್ಟು ಸಿಕ್ಕಿದ್ದಕ್ಕೆ ಅದು ನಮಗೆ ಗೊತ್ತಿಲ್ಲ. ಅದು SIT ಅವರು ವರದಿ ಮಾಡಬೇಕು. ಈ ಸಂದರ್ಭದಲ್ಲಿ ನಿಮ್ಮ ನೋವನ್ನು ಇವಾಗಾದರೂ ಇಲ್ಲಿ ಬಂದು ವ್ಯಕ್ತಪಡಿಸಿ ತಪ್ಪಿದ್ದರೆ ಅದು ಸರಿಪಡಿಸೋಣ. ನನಗೆ ಯಾವುದೇ ಅಧಿಕಾರಿ ಅವರು ಯಾರೇ ಆದರೂ ತಪ್ಪಿದ್ದನ್ನು ಸರಿಪಡಿಸಬೇಕು. ಈ ಕಾನೂನು ಚೌಕಟ್ಟಿನ ಹೊರಗೆ, ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡಿದ್ರೆ ಹೊರಗೆ ಮಾಡ್ತಾರೆ ಅಂತ ಅಧಿಕಾರಿ ಅವ್ರ ಶಿಷ್ಯ ಆಗಲಿ. ಅದಕ್ಕೋಸ್ಕರ ನಮಗೆ ಫೈಟ್ ಮಾಡೋಣ. ಅಲ್ಲಿ ಧರ್ಮಸ್ಥಳ ಗ್ರಾಮಕ್ಕೆ ಬಂದು ಸತ್ತವರ ಅವರ ಆತ್ಮಕ್ಕೆ ಒಂದು ಶಾಂತಿ ಸಿಗೋ ಕೆಲಸವನ್ನು ಮಾಡೋಣ. ಪ್ರತಿಯೊಬ್ಬರು ಕೈ ಜೋಡಿಸಿ ಅಂತಲೂ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ಸರ್. ಇವತ್ತು ಭೀಮ ತೋರಿಸಿರುವಂಥ 13ನೇ ಸ್ಪಾಟ್ ಅಂದರೆ ಕೊನೆಯ ಸ್ಪಾಟ್ ಇವತ್ತು ಉತ್ಖನನ ಮಾಡಲಿಕ್ಕಿದ್ದಾರೆ, ಶೋಧ ಕಾರ್ಯ ಮಾಡಲಿಕ್ಕಿದ್ದಾರೆ. ಇದೇ ಕೊನೆಯಾ ಸರ್? ಇಲ್ಲಿಗೆ SIT ಶೋಧ ಕಾರ್ಯ ಮುಗೀತದ ಅಲ್ಲ ಬೇರೆ ಕೂಡ ಇದೆಯಾ? ಅದೇ ನನಗೆ ಗೊತ್ತಿಲ್ಲ ಸರ್. ಮುಂದಕ್ಕೆ ಇರ್ಬೋದು. ಎಷ್ಟು ಇವಾಗ ನ್ಯಾಯಾಲಯಕ್ಕೆ ಯಾವ ಥರ ಸ್ಟೇಟ್ಮೆಂಟ್ ಕೊಟ್ಟ ಆ ನ್ಯಾಯಾಲಯಕ್ಕೆ ಕೊಟ್ಟಿರುವಂಥದ್ದು ಅವ್ರು ಮಾಡಲೇಬೇಕಾಗತ್ತೆ. ಅದಕ್ಕೋಸ್ಕರ ಮುಂದಕ್ಕೆ ಇದ್ದೇ ಇರ್ತದೆ ಸರ್, ಇಲ್ಲಿ ನಿಲ್ಲಲ್ಲ. ಆದರೆ ನನಗೆ ಸಿಕ್ಕ ಮಾಹಿತಿ ಪ್ರಕಾರ ನಾವಲ್ಲಿ ಸಾರ್ವಜನಿಕರ ಅಂತ ಕೇಳ್ತಾ ಇರೋ ಪ್ರಕಾರ 13ರಲ್ಲಿ ಇದೆ. ಅದು ಒಂದಿಷ್ಟು ಮಣ್ಣು ಹಾಕಿದ್ದಾರೆ, ಅದರ ಪಕ್ಕದಲ್ಲೂ ಇದೆ. ಏ ವ್ಯಕ್ತಿ ಊತಾಗ್ತಾ ಇದ್ರಂತೂ ಒಂದು ಸ್ಟೇಟ್ಮೆಂಟ್ ಇದೆ ಸರ್, ನನಗೆ ಕೊಟ್ಟಿದ್ದಾರೆ. ನನಗೆ ಹೇಳ್ತಾ ಇದ್ದಾರೆ ಸರ್ ಅವರು. ಅದನ್ನು ನೋಡಿದವರಿದ್ದಾರೆ? ನೋಡಿದವರಿದ್ದಾರೆ. ಇವರು ಊತಾಗ್ತಾ ನೋಡಿದವರಿದ್ದಾರೆ ಸರ್. ಹೌದು ಸರ್. ಹಾಗಾದರೆ 13ನೇ ಸ್ಪಾಟ್ ಕೊನೆ ಅಲ್ಲ, ಇನ್ನು ಬೇರೆ ಇದೆ ಅಂತ ಕೆಲವರೆಲ್ಲ ಹೇಳ್ತಾ ಇದ್ದಾರೆ, ಹೌದಾ ಸರ್? ಅಂತ ಬರೆಯೋದಿಲ್ಲ. ನ್ಯಾಯಾಲಯಕ್ಕೆ ಏನು ಈ ಭೀಮಾ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ ಸರ್, ಆ ಸ್ಟೇಟ್ಮೆಂಟ್ ಪ್ರಕಾರವಾಗಿ ಇದನ್ನು ಕ್ಲಿಯರ್ ಮಾಡಬೇಕು. ಆ ನಂತರ ಈ ವರದಿಯನ್ನು ನ್ಯಾಯಾಲಯಕ್ಕೆ ಕೊಡಬೇಕಾಗುತ್ತೆ ಸರ್. ಸರ್, ಇದು SIT ತಂಡದವರಿಗೆ ಪ್ರೊಸೆಸ್
ಎಷ್ಟು ದಿನದಲ್ಲಿ ಇದು ಆಗ್ಬೋದು ಸರ್ ಏನಾದರೂ ತನಿಖೆ? ಅದು ಹೇಳ್ಲಿಕ್ಕಾಗ ಪಬ್ಲಿಕ್ ಯಾವ ರೀತಿಯಲ್ಲಿ ಸ್ಪಂದನೆ ಮಾಡ್ತಾ ಇದ್ರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಪಬ್ಲಿಕ್ ಏನಾದ್ರು ದೂರುಗಳಿದ್ದರೆ ಬೇಗ ಕೊಟ್ಟು ಮುಗಿಸ್ಬೋದು. ಅದೇ ಅಲ್ಲ ಭೀಮ ಎಷ್ಟು ಜಾಗಿದೆ ಅಂತ ತೋರಿಸಿ ಅಷ್ಟೊಂದು ಆದಷ್ಟು ಬೇಗ ಮುಗಿಸಿದ್ರೆ ಎಲ್ಲರಿಗೂ ಒಳ್ಳೆಯದು. ಅಂದರೆ ಎಲ್ಲ ಅಧಿಕಾರಿಗಳು ಬಂದು ಇದರ ಹಿಂದೆ ಇದ್ದಾರೆ ನೋಡಿ, ಪುತ್ತೂರು AC ಬೆಳಿಗ್ಗೆ ಇಲ್ಲಿ ಬರಬೇಕು, ಅಲ್ಲಿ ಇವಾಗ ಎಷ್ಟೋ ಜನರಿಗೆ ತೊಂದರೆ ಆಗ್ತಾ ಇರ್ಬೋದು, ಅವರೆಲ್ಲ ಒಂದು ಕೆಲಸಕ್ಕೆ ಕಾಯ್ತಾ ಇರ್ಬೋದು. ಅದೇ ಥರ ಎಲ್ಲ ಅಧಿಕಾರಿಗಳು ಇಲ್ಲಿ ನಿಂತಿದ್ದಾರೆ. ಆದಷ್ಟು ಬೇಗ ಮುಗಿಸ್ಬೇಕು, ತಡ ಮಾಡಬಾರ್ದು, ಆದಷ್ಟು ಬೇಗ ಮುಗಿಸ್ಬೇಕಂತ ನಾವು ಹೇಳ್ತಾ ಇದ್ದೀವಿ ಸರ್. ಸರ್ ಎಲ್ಲರೂ ಈಗ GPR ಏನು ಸಿಸ್ಟಮ್ ಇದೆ, ಶೋಧ ಮಾಡುವಂಥದ್ದು, ಎಲುಬು ಶೋಧ ಪತ್ತೆ ಮಾಡುವಂಥ ಏನು ಮಿಷನ್ ಅದು ತರಬೇಕು, ಅದರಲ್ಲಿ ಶೋಧ ಕಾರ್ಯ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದೇನೋ ಅದು ಬರುವ ನಿರೀಕ್ಷೆ ಇದೆಯಾ ಸರ್? ಸರ್ ಬಂದರೆ ಒಳ್ಳೆಯದು ಸರ್. ಇವಾಗ ಈ ಥರ ಸಮಯ ವ್ಯರ್ಥ ಮಾಡೋ ಅವಶ್ಯಕತೆ ಇಲ್ಲ. ದಿನಕ್ಕೆ ಎಷ್ಟೋ ಲಕ್ಷ ಖರ್ಚು ಮಾಡ್ತಾ ಇದ್ದಾರೆ. ಈ ಒಂದು ಖರ್ಚು ಮಾಡೋ ದುಡ್ಡಿದ್ದರೆ ಅದರಲ್ಲಿ ಆ ಮಿಷನ್ ತಂದು ಎಲ್ಲಿಂತ ಹುಡುಕಿ ಅಲ್ಲಲ್ಲಿ ಹೆಣಗಳು ಬಿದ್ದು ತೆಗಿಬೋದು ಸರ್. ಧರ್ಮಸ್ಥಳ ಗ್ರಾಮದಲ್ಲಿ ಸಾವಿರಾರು ಹೆಣಗಳು ಬಿದ್ದಿದೆ, ಇಲ್ಲ ಅಂತಲ್ಲ, ಹಲವು ವರ್ಷಗಳಿಂದ ಸಾವಿರಾರು ಹೆಣಗಳು ಬಿದ್ದಿರೋದು ಹೌದು, ಅದು ಸತ್ಯ, ಅದರಲ್ಲಿ ಎರಡು ಮಾತಿಲ್ಲ. ಅದಕ್ಕೋಸ್ಕರ ಮಿಷನ್ ತಂದರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಹೇಳ್ತಾ ಇದ್ದೀನಿ ಸರ್. ಸರ್ SIT ತಂಡದವರು ನಿಮ್ಮನ್ನು ಇವತ್ತು ಕಾಂಟ್ಯಾಕ್ಟ್ ಮಾಡಿದಾರಾ? ಅಲ್ಲ ಯಾವ ಥರ ನಿಮಗೆ ವಿಷಯ ತಿಳಿಸಿದ್ರು? ಇಲ್ಲ, ನಾನೇ ಇವತ್ತು SIT ತಂಡದ SP ಅವರಿಗೆ ನಾನೇ ಕರೆ ಮಾಡಿ ಕೇಳಿದೆ. ಇಲ್ಲ, ನಾವು ಅದನ್ನು ದೂರನ್ನು ಸ್ವೀಕರಿಸಿ ಅಂತ ಹೇಳೋದು. ಆದರೆ ಆದೇಶ ಆಗಿರೋದು ಗೊತ್ತಿಲ್ಲ. ಸಾಯಂಕಾಲ ಹೊತ್ತಿಗೆ ಆದೇಶ ಆಗಿದೆ ಅಂತ ನಮಗೆ ಪತ್ರಕರ್ತರು ಅದರ ಇದನ್ನು ಕಳಿಸಿದ್ದಾರೆ, ವರದಿಯನ್ನು ಕಳಿಸ್ಕೊಟ್ಟಿದ್ದಾರೆ ಸರ್. ಸರ್ ಯಾವಾಗ ನಿಮ್ಮ ಕಂಪ್ಲೇಂಟ್ ತನಿಖೆ ಮಾಡ್ತಾರೆ, ಅದೆಲ್ಲ ಏನೋ ಮಾಹಿತಿ ಇದೆಯಾ ಸರ್? ಇಲ್ಲ, ಏನು ಮಾಹಿತಿ ಇಲ್ಲ. ಆದಷ್ಟು ಬೇಗ ತನಿಖೆ ಮಾಡಬೇಕು, ತಡ ಮಾಡಬಾರ್ದು. ಅಂದರೆ ಆವಾಗ ಭೀಮನಿಗೆ ಹೋಗೋ ಥರ ದೊಡ್ಡ ಬಂದೋಬಸ್ತ್ ಏನು ಬೇಡ. ಅದಕ್ಕೋಸ್ಕರ ಆದಷ್ಟು ಬೇಗ ನಿಯತ್ತಾಗಿ ಏನು ಇವಾಗ ಅದು ತನಿಖೆ ಅದು ನಾನು ಹೇಳ್ಕೊಟ್ರು ಅಧಿಕಾರಿ ವಿರುದ್ಧ, ಅಧಿಕಾರಿ ಮಾಡೋದು ಸರಿಯೇ ತಪ್ಪ ಅದು ನಮಗೆ ಗೊತ್ತಾಗಬೇಕು. ಅದಕ್ಕೋಸ್ಕರ ಆದಷ್ಟು ಬೇಗ ಇದನ್ನು ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀವಿ ಸರ್. ಈಗ ನೀವು ದೂರು ಕೊಟ್ಟ ಮೇಲೆ ನಿಮ್ಗೆ ಯಾವುದಾದ್ರೂ ಬೆದರಿಕೆಗಳು ಏನಾದರೂ ಬಂದಿದೆಯಾ ಸರ್? ಸರ್ ದೂರು ಕೊಟ್ಟ ಮೇಲೆ ಅಲ್ಲ ಸರ್, ದೂರು ಕೊಡಲಿಕ್ಕೆ ಠಾಣೆಗೆ ಹೋಗಿದ್ದಲ್ಲ ಸರ್, ಧರ್ಮಸ್ಥಳ. ಆವಾಗಲೇ ಸುತ್ತುವರಿತಾ ಇದ್ರು ನಮ್ಮ ಮೇಲೆ ಅಟ್ಯಾಕ್ ಮಾಡಲಿಕ್ಕೋಸ್ಕರ. ಅದಾದ ನಂತರ ಧರ್ಮಸ್ಥಳದಿಂದ ನಾವು ಉಜಿರೆ ಕಡೆ ಬರ್ತಾ ಇದ್ದೆ ನಾನು. ಅಷ್ಟೊತ್ತಿಗೆ ರಾಮ ಮಂದಿರ ಅಂತಿದೆ, ಅಲ್ಲಿ ನಿಲ್ಲಿಸಿ ಏನೊಂದು ಬೈಟು ಕೇಳ್ತಾ ಇದ್ರು ಮಾಧ್ಯಮವರು. ಸರಿ, ಓಕೆ ಕೊಡೋಣ ಅಂತೇಳಿ ಅಲ್ಲಿ ಇಳಿಸಿ ಅಂತ ಅಲ್ಲಿ ನಮಗೆ ಸುತ್ತುವರಿಯಲಿಕ್ಕೆ ಪ್ರಾರಂಭ ಮಾಡಿದ್ರು. ಅಲ್ಲಿಂದ ಇಲ್ಲ ಜನ ಕರೆಸಿ ಮತ್ತು ನಾವು ನಮ್ಮಷ್ಟಕ್ಕೆ ಬಂದಿದ್ದೀವಿ. ನಾವು ಇವಾಗ ಯಾರ ಹತ್ರ ಹೊಡೆಯೋದು ಜಗಳ ಮಾಡಲಿಕ್ಕೆ ನಮಗೆ ಟೈಮ್ ಇಲ್ಲ. ಅವರಿಗೆ ಇವಾಗ ಇದು ನೋವಿರ್ಬೋದು, ಏನಾದರೂ ಇವಾಗ ಹೊಡೆದು ಓಡಿಸ್ಬೇಕು, ಇವಾಗ ದೂರ ಕೊಟ್ಟರೆ ನಾಳೆ ಹೆಚ್ಚಿನ ಆಗ್ಬೋದಾ ಒಂದು ಭಯ ಆಗಿರ್ಬೋದು, ಎಲ್ಲ ಸುತ್ತುವರಿದ್ರು. ಆದ್ರೆ ನಾವು ನಮ್ಮಷ್ಟಕ್ಕೆ ಬಂದಿದ್ದೀವಿ ಸರ್. ನಾವು ಯಾವುದಕ್ಕೂ ಹೋಗಿಲ್ಲ, ಯಾರ ತಂಟೆಗೆ ಹೋಗಿಲ್ಲ ಸರ್. ಸರಿ ಸರ್, ಇನ್ನು ಮುಂದೆ ನೀವು ನೆಕ್ಸ್ಟ್ ಏನಾದರೂ ತನಿಖೆ ಶುರುವಾದಾಗ ಇನ್ನೊಮ್ಮೆ ಮಾಹಿತಿ ಕೊಡಿ ಸರ್. ಧನ್ಯವಾದ ಸರ್. ಓಕೆ, ಥ್ಯಾಂಕ್ ಯು ಸರ್.